ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮಲೆನಾಡು ಲೋಕಲ್ ಲಾಕ್ಸ್ ಚಾನಲ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ಕೊತ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ ಐಕನ್ನ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ನೀವು ಆರಾಮಾಗಿ ವೀಡಿಯೋಸ್ನ ನೋಡ್ಬೋದು. ಇವತ್ತು ನಾವು ಈ ತೋಟಕ್ಕೆ ಡ್ರಿಪ್ಪನ್ನು ಫೋಲ್ಡ್ ಮಾಡುವ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಡ್ರಿಪ್ಪನ್ನು ಫೋಲ್ಡ್ ಮಾಡಿ ಕಟ್ಟಕ್ಕಂತ ಹೇಳ್ಬಿಟ್ಟು ಬಾಳೆಎಲೆ ಪಟ್ಟಿ ಇರತ್ತಲ್ಲ ಅದರಿಂದನೇ ಚಿಕ್ಕ ಚಿಕ್ಕದಾಗಿ ಚೂರು ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಬಾಳೆಎಲೆ ಪಟ್ಟಿ ಅಂತಂದ್ರೆ ಗೊತ್ತಾಗತ್ತಲ್ಲ, ಬಾಳೆ ಗಿಡನ ಕಡ್ದ್ಬಿಟ್ಟು ಅದ್ರದ್ದು ಸಿಪ್ಪೆ ತೆಗೆದ್ಬಿಟ್ಟು ಒಣಸ್ಲಿಕ್ಕೆ ಹಾಕಿದ್ರೆ ಬಾಳೆಎಲೆ ಪಟ್ಟಿ ಚೆನ್ನಾಗಾಗುತ್ತೆ. ತುಂಬ ಜನ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂದರೆ ನಾನು ಯಾವಾಗಾದರೂ ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಡ್ರಿಪ್ಪನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ತುಂಬ ದಿನ ಮಳೆ ಬಿದ್ದಿಲ್ಲ ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಈ ವರ್ಷ ಏನೇನೋ ಬೇಗ ಸ್ಟಾರ್ಟ್ ಆಗಿದೆ ಮಳೆ, ಆದರೆ ಕಂಟಿನ್ಯೂಯಸ್ ಆಗಿ ಬೀಳ್ತಾ ಇಲ್ಲ. ಆದರೂ ಕೂಡ ಡ್ರಿಪ್ಪನ್ನು ಫೋಲ್ಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ತುಂಬ ದಿನ ಬಿಟ್ಟ ತಕ್ಷಣ ಹುಲ್ಲೆಲ್ಲ ಬೆಳೆದು ಬಿಡುತ್ತೆ ಪೈಪ್ ಮೇಲಿಂದ. ಆವಾಗ ಪೈಪನ್ನು ಫೋಲ್ಡ್ ಮಾಡಿದ್ರೆ ಅಲ್ಲೆಲ್ಲ ಮುರಿದೋಗ್ಬಿಡುತ್ತೆ, ಪೈಪ್ನು ವೇಸ್ಟ್ ಆಗುತ್ತೆ, ಅಂದರೆ ಹಾಳಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಬೇಗ ಫೋಲ್ಡ್ ಮಾಡ್ತಾ ಇದ್ದೀವಿ. ಇಲ್ಲಾಂತಂದರೆ ಇನ್ನೂ 8 ದಿನ ಬಿಟ್ಟು ಫೋಲ್ಡ್ ಮಾಡಿದ್ರು ನಡೀತಿತ್ತು. ಅದಕ್ಕೆ ನಾವು ಅಡಿಕೆ ಮರ ಕಟ್ಟಿರೋದಂತ ಯಾವುದೂ ಕೂಡ ನಾವು ಬಿಚ್ಚಿಲ್ಲ, ಹಾಗೆ ಇಟ್ಟಿದ್ವಿ. ಫುಲ್ ಮಳೆ ಸ್ಟಾರ್ಟ್ ಆದಾಗಲೇ ಅದನ್ನೆಲ್ಲ ಬಿಚ್ಚುವ ಅಂತಲ್ಲ, ಆದರೆ ಏನು ತೊಂದರೆ ಕೊಡೋದಿಲ್ಲ ಅಡಿಕೆ ಮರಕ್ಕೆ ಅಂತ ಹೇಳ್ಬಿಟ್ಟು ಡ್ರಿಪ್ ಲೈನನ್ನು ಫೋಲ್ಡ್ ಮಾಡುವ. ನೆಕ್ಸ್ಟು ಅಂತಂದರೆ ಹುಲ್ಲು ಬೆಳೆದ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫೋಲ್ಡ್ ಮಾಡ್ತಾ ಇದ್ದೀವಿ. ಒಂದು 8 ದಿನಕ್ಕೆ 2 ಸತಿ ಮಳೆ ಬಂದ್ರೂ ಕೂಡ ಸಾಕಾಗುತ್ತೆ ಇಲ್ಲಿ, ಯಾಕಂದರೆ ಒಂದು ಸತಿ ಭೂಮಿಯೆಲ್ಲ ತಂಪು ಮಾಡಿಬಿಟ್ಟು ಹೋಗಿದೆ. ಸೊ ಆವಾಗ ಅದಕ್ಕಾಗಿ ಫೋಲ್ಡ್ ಮಾಡುವ ಅಂತೇಳಿ ಮಾಡ್ತಾ ಇದ್ದೀವಿ. ಇಲ್ಲಿ ಅಡಿಕೆ ಶಿಶಿ ಎಲ್ಲ ದೊಡ್ಡ ಆದಮೇಲೆ ಅಡಿಕೆ ಶಿಶಿಗೆ ಕಟ್ಬೋದು. ಇವಾಗ ಅಡಿಕೆ ಶಿಶಿ ಯಾವುದೂ ಕೂಡ ದೊಡ್ಡ ಆಗಿಲ್ಲ, ಅದಕ್ಕೆ ಈ ಥರ ಗುಟ್ಟ ಮಾಡಿಬಿಟ್ಟು ಗುಟ್ಟ ಕಟ್ತಾ ಇದ್ದೀವಿ. ಇಲ್ಲ ನೆಲದ ಮೇಲೆ ಇಟ್ಟರು ಕೂಡ ಮತ್ತೆ ಮಳೆಗಾಲದಲ್ಲಿ ಅದು ತಿಳ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪ್ರತಿ ವರ್ಷವೂ ಕೂಡ ಈ ಥರ ಗುಟ್ಟ ಗಟ್ಟಿ ಇದ್ದರೆ ಬೇರೆದೇನಿಲ್ಲ, ಈ ಥರ ಚಿಕ್ಕದಾಗಿರುವಂಥ ಗುಟ್ಟನ ಮಧ್ಯದಲ್ಲಿ ಹಾಕಿಬಿಟ್ಟು ಮೇಲ್ಗಡೆ ಗುಟ್ಟ ಕಟ್ತೀವಿ. ನೆಲದ ಮೇಲೆ ಇಟ್ಟರಂತೂ ಮತ್ತೆ ಮಳೆಗಾಲದಲ್ಲಿ ಅಷ್ಟು ತೇಲ್ಕೊಂಡು ಹೋಗೇ ಹೋಗುತ್ತೆ. ಯಾಕಂದರೆ ಒಂದೊಂದು ಸತಿ ಮಳೆ ಬಂತು ಅಂದಮೇಲೆ ಇಡೀ ತೋಟನ ನದಿಯಾಗಿ ಬಿಡುತ್ತೆ, ಅಷ್ಟು ದೊಡ್ಡ ಮಳೆ ಬರುತ್ತೆ. ಒಂದೊಂದು ಕಡೆ ಗುಟ್ಟ ಇದೆ, ಒಂದೊಂದು ಕಡೆ ಗುಟ್ಟ ಇಲ್ಲ. ಗುಟ್ಟ ಇಲ್ಲಿರೋ ಕಡೆಗೆ ಹಾಗೆ ಇಟ್ಬಿಟ್ಟು ಹೋಗುವ ಅಂತೇಳಿ ಅಂದ್ಕೊತಾ ಇದ್ದೀವಿ. ಯಾಕಂದರೆ ಗುಟ್ಟ ಇಲ್ಲದ ಕಡೆಗೆ ಕಟ್ಟೋಕ್ಕಾಗೋದಿಲ್ಲ, ನೆಕ್ಸ್ಟ್ ಯಾವಾಗಾದ್ರು ತಂದುಬಿಟ್ಟು ಕಟ್ಟುವ ಅಂತ ಹೇಳ್ಬಿಟ್ಟು ಹಾಗೆ ಇಡ್ತಾ ಇದ್ದೀವಿ. ಮೇಲೆ ಮತ್ತು ಕೆಳಗಡೆ 2 ಕಡೆ ಕಟ್ತಾ ಇದ್ದೀವಿ. ಯಾಕಂದರೆ ಮತ್ತೆ ಎಲ್ಲಾದರೂ ಗಾಳಿಗೆ ಎಲ್ಲಾದರೂ ಬಿದ್ದುಬಿಟ್ರೆ ಮತ್ತೆ ಅದು ತೇಲ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ನಮ್ಮ ಡ್ರಿಪ್ ಲೈನ್ ನಾವು ಹೆಂಗೆ ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಪ್ರತಿ ವರ್ಷವೂ ಕೂಡ ಇಲ್ಲಿ ಪೈಪ್ ಲೈನ್ ಹಾಕಬೇಕಾದ್ರೂ ಮತ್ತು ತೆಗಿಬೇಕಾದ್ರೆ ಎರಡೂ ಕೂಡ ತಲೆನೋವು. ಯಾಕೆಂದರೆ ಇಲ್ಲಿ ಅಡಿಕೆನ ನಾವು ಲಾಸ್ಟ್ ನೆಟ್ಟಿದ್ವಿ, ಅಂದರೆ 1 ವರ್ಷ ಬಿಟ್ಟು ನೆಟ್ಟಿದ್ವಿ. ಯಾಕೆಂದರೆ ಇಲ್ಲಿ ನೀರು ತುಂಬ ಇರ್ತಿತ್ತು, ಅದು ಹೆಂಗೆ ನೆಡೋದು ಏನಂತಾನೆ ಅರ್ಥ ಆಗ್ತಿರಲಿಲ್ಲ. ಮತ್ತು ನೀರು ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇನೆ ಬಾವಿ ಅಥವಾ ಬೋರ್ವೆಲ್ ಹೊಡ್ಸುವ ಅಂತೇಳಿ ಪ್ಲ್ಯಾನ್ ಇತ್ತು. ಅದು ನೋಡೋ ತನಕ ಅಲ್ಲಿ ಜಸ್ಟ್ ಅದು ಏನು ನೀರಿಲ್ಲ ಒಳಗಡೆ. ಬೋರ್ವೆಲ್ ಹೊಡ್ಸ್ರಿ ಬಾವಿ ಹೊಡ್ಸ್ರಿ ನೀರು ಬರೋದಿಲ್ಲ ಅಂತೇಳಿ ಅಂದರು. ಅದಕ್ಕಾಗಿ ನೆಕ್ಸ್ಟ್ 1 ವರ್ಷ ಬಿಟ್ಟು ಅಡ್ಡ ಕಾಲಿಗೆ ಹೊಡೆದ್ಬಿಟ್ಟು, ತುಂಬ ಆಳವಾಗಿರುವಂಥ ಅಡ್ಡ ಕಾಲಿಗೆ ಹೊಡೆದಿದ್ವಿ ಅಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಸಸಿ ನೆಟ್ಟಿರೋದು. ಅದಕ್ಕಿಂತ ಮುಂಚೆನೇ ಈ ಕಡೆ ಶಿಶಿಗೆರೆಗೆಲ್ಲ ನಾವು ಆಲ್ರೆಡಿ ಡ್ರಿಪ್ ಲೈನನ್ನು ಹಾಕಿಬಿಟ್ಟಿದ್ವಿ. ಅದಕ್ಕೆ ಇವಾಗ ಪೈಪ್ ಲೈನ್ ಎಂಡ್ ಆಗಿರೋದ್ರಿಂದ ಅದಕ್ಕಷ್ಟೇ ಒಂದು 20 ಮರ ಇದೆ ಅನಿಸುತ್ತೆ ಅಲ್ಲಿ. ಆ ಮರಕ್ಕಷ್ಟೇ ಒಂದು 2 ಡ್ರಿಪ್ ಲೈನ್ ತಗೊಂಡು ಜಿಗ್ ಜಾಗ್ ಹೇಗೆ ಬರುತ್ತೋ ಹಾಗೆ ಹಾಕಿಬಿಟ್ಟು ನಾವು ಲೈನನ್ನು ಹಾಕೋದು. ಅಲ್ಲಿ ತುಂಬ ಮಳೆಗಾಲದಲ್ಲಿ ಅಂತೂ ಕಾಲು ಇಡೋಕ್ಕೆ ಆಗೋದಿಲ್ಲ, ಅಷ್ಟು ಕಾಲು ಒಗೆಯುತ್ತೆ, ಅಂದರೆ ಅಷ್ಟೆಲ್ಲ ನೀರಿರುತ್ತೆ. ಅದು ಎಲ್ಲಿಂದ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಮೇಲ್ಗಡೆ ಫುಲ್ ಗುಡ್ಡ ಅಲ್ಲ, ಗುಡ್ಡದ ಮೇಲೆಗಡೆಯಿಂದ ಹಿಂಗೆ ಏನೋ ನೀರು ಬರುತ್ತೆ ಏನೋ ಗೊತ್ತಿಲ್ಲ. ಸೊ ಹಾಗೆ ಕಾಂಗ್ರೆಸ್ ಮುಟ್ಟಿನೂ ಕೂಡ ಇಲ್ಲಿ ತುಂಬ ಇತ್ತು, ಅದನ್ನೆಲ್ಲ ತೆಗೆದುಬಿಟ್ಟು ಡ್ರಿಪ್ ಲೈನನ್ನು ತೆಗಿತಾ ಇದ್ದೀವಿ. ಅಡಿಕೆ ಶಿಶಿಗೆ ಮೇನ್ ಇಂಪಾರ್ಟೆಂಟ್ ಆಗಿ ತುಂಬ ನೀರು ಬೇಕಾಗಿಲ್ಲ, ಅಂದರೆ ತುಂಬ ನೀರು ಇರುತ್ತಲ್ಲ ಜಾಗದಲ್ಲಿ, ಅಂಥ ಜಾಗದಲ್ಲೂ ಕೂಡ ಅಡಿಕೆ ಶಿಶಿ ಬದುಕೋದಿಲ್ಲ. ಹಾಗೆ ತುಂಬ ನೀರು ಇಲ್ಲದಿರುವಂಥ ಜಾಗದಲ್ಲಿ, ಅಂದರೆ ಬರಡು ಭೂಮಿಯಲ್ಲೂ ಕೂಡ ಅಡಿಕೆ ಶಿಶಿ ಬದುಕೋದಿಲ್ಲ. ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ಕರೆಕ್ಟ್ ಆಗಿರುವಂಥ ನೀರು, ಹವಾಮಾನ, ವಾತಾವರಣ, ಮಳೆ, ಚಳಿ ಎಲ್ಲನೂ ಕೂಡ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ರೀತಿಯಲ್ಲಿ ಬಂದರೆ ಮಾತ್ರ ಅಡಿಕೆ ಶಿಶಿ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ನೋಡ್ಬೋದು ನೀವು, ತುಂಬ ಅಡಿಕೆ ಶಿಶಿನ ಚಿಕ್ಕದಾಗಿದೆ, ದೊಡ್ಡದಾಗಿದೆ ಅಂತಂದರೆ ಅದು ನೋಡು. ತುಂಬ ಆ ಕಡೆ ನಮ್ಮ ಅಪ್ಪ ಇದ್ದಾರಲ್ಲ, ಕಾಣಿಸ್ತಾ ಇರ್ಬೋದು, ಅಲ್ಲೆಲ್ಲ ನೋಡಿ ಅಡಿಕೆ ಶಿಶಿನ ಪ್ರತಿ ವರ್ಷವೂ ನೆಡ್ತೀವಿ. ಆದರೆ ಪ್ರತಿ ವರ್ಷವೂ ಸಾಯುತ್ತೆ. ಯಾಕೆಂದರೆ ಮಳೆಗಾಲದಲ್ಲಿ ಅಲ್ಲೇ ಕೂಡ ವರ್ತೆ ಬರುತ್ತೆ. ವರ್ತೆ ಅಂದರೆ ಗೊತ್ತಾಗತ್ತಲ್ಲ, ಭೂಮಿ ಒಳಗಡೆಯಿಂದ ನೀರು ಬರುತ್ತೆ. ಅಲ್ಲಿ ಬರೋದ್ರಿಂದ ಅಡಿಕೆ ಶಿಶಿ ಹೊಂಡದಲ್ಲೂ ಕೂಡ ಫುಲ್ಲಿ ಎನಿ ಟೈಮ್ ಒಂದು 4 ಮಂತ್ಸು ಫುಲ್ ಹೊಂಡ ತುಂಬ ನೀರೇ ಇರುತ್ತೆ. ಅದು ಬುಡಕ್ಕೆ ಎಲ್ಲಿ ಬೇರು ಬಿಡೋಕ್ಕೆ ಅವಕಾಶನೇ ಸಿಗೋದಿಲ್ಲ, ಅದಕ್ಕಾಗಿ ಸತ್ತೋಗುತ್ತೆ. ನಾವು ಪ್ರತಿ ವರ್ಷವೂ ಕೂಡ ನೆಡೋದು, ಮತ್ತು ಅದು ಒಂದೊಂದು ಸತಿ ಬದುಕ್ಬಿಡತ್ತೆ ಅಂತ ಹೇಳ್ಬಿಟ್ಟು ನೆಡೋದು. ಅದು ಏನು ಮಾಡ್ರೂ ಕೂಡ ಮಳೆಗಾಲದಲ್ಲಿ 4 ಮಂತ್ಸು ಫುಲ್ ನೀರಿದ್ದೇ ಇರುತ್ತೆ ಅಲ್ಲಿ. ಇಲ್ಲಿ ನೋಡ್ಬೋದು ಕಾಂಗ್ರೆಸ್ ಮುಟ್ಟಿನ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಯಾವ್ದಾದ್ರು ಸಸಿ ಹಾಕಿದ್ರೆ ಈ ಥರ ಬೆಳವಣಿಗೆ ಅಂತೂ ಬರೋದಿಲ್ಲ. ನೋಡ್ಬೋದು ಅದು ಈ ಥರ ಬೇಸಿಗೆಗಾಲದಲ್ಲೂ ಕೂಡ ಅದು ಎಷ್ಟು ಚಂದವಾಗಿ ಹಸಿರಾಗಿ ಎಷ್ಟು ಹೈಟಾಗಿ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು. ನಾವು ಅದೇ ರೀತಿಯಾದಂಥ ಯಾವ್ದಾದ್ರು ಒಂದು ಸಸಿ ನೆಡಲಿ ಅಥವಾ ಏನಾದ್ರು ತರಕಾರಿ ಆಗಲಿ ಏನೇ ಆಗಿರಲಿ, ನಾವು ಹಾಕಿ ನೆಟ್ಟಿರೋದ್ರಿಂದ ಈ ಥರ ಬೆಳೆಯೋದೇ ಇಲ್ಲ. ಆದರೆ ಅನಾವಶ್ಯಕತೆಯಾಗಿ ನೋಡಿ, ನಮ್ಗೆ ಬೇಡದಿರೋದೆಲ್ಲ ಅದು ಹೇಗೆ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ಯಾವ್ದು ನೀರು ಬೇಡ, ಏನು ಬೇಡ, ಅದು ಎಷ್ಟೇ ಬರಗಾಲನೂ ಬಂದ್ರೂ ಕೂಡ ಅದು ಮಾತ್ರ ಕರೆಕ್ಟಾಗಿ ಬೆಳೆಯುತ್ತೆ. ಇದು ಎಂಡ್ ಆಫ್ ದ ಬೇಲಿ, ಅಂದರೆ ಬೇಲಿ ಪಕ್ಕದಲ್ಲೇ ಆ ಕಡೆ ಎಲ್ಲ ಫುಲ್ ಗೆದ್ದೆ ಇರೋದನ್ನು ಅದು ಯಾರು ಕೂಡ ಸಾಗುವಳಿ ಮಾಡಿಲ್ಲ, ಅಂದರೆ ಹಾಗೆ ಹಾಳ್ಬಿಟ್ಟಿದ್ದಾರೆ. ಅಲ್ಲಿ ಫುಲ್ ಕಾಂಗ್ರೆಸ್ ಮಟ್ಟಿಯಿಂದ ಫುಲ್ ಇರೋದ್ರಿಂದ ಅದ್ರ ಹೂ ಬಿಡುತ್ತಲ್ಲ, ಅದು ಗಾಳಿಯಿಂದ ಹಾರಿಬಿಟ್ಟು ನಮ್ಮ ತೋಟಕ್ಕೆ ಬಂದಿರೋದ್ರಿಂದ ಸೈಡಿಗೆ ಬೇರೆ, ಅಂದರೆ ಹತ್ತಿರ ಬೇಲಿ ಇರುತ್ತಲ್ಲ, ಆ ಸೈಡಿಗೆ ಒಂದು 2 ಮಾರಷ್ಟು ಕಾಂಗ್ರೆಸ್ ಮಟ್ಟಿ ಈ ಥರ ಬೆಳೀತಾ ಇರುತ್ತೆ. ಅಂದರೆ ಪಕ್ಕದವರು ಏನೋ ಭೂಮಿನ ಹಾಗೆ ಹಾಳ್ಬಿಟ್ಟಿದ್ದಾರೆ. ಅದಕ್ಕಾಗಿ ನಮಗೂ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ಅದರಿಂದ ಹೂ ಬಿಡುತ್ತೆ, ಅದು ಕಾಂಗ್ರೆಸ್ ಮಟ್ಟಿ ಮಾತ್ರ ವೈಟ್ ಕಲರಿಂದು.
ಆ ಹೂವನ್ನ ಗಾಳಿಗೆ ಹಾರಿ ಬಂದ್ಬಿಟ್ಟು ಎಲ್ಲ ಕಡೆ ಬಿದ್ದಿರೋದ್ರಲ್ಲ ಅದ್ರ ಬೀಜ ಬಂದ್ಬಿಟ್ಟು ಕಾಂಗ್ರೆಸ್ ಮಟ್ಟಿ ಎಲ್ಲ ಆ ಥರ ಬೆಳೀತಾ ಇರುತ್ತೆ. ತೋಟದಲ್ಲಿ ಒಂದ್ ಕಡೆ ತುಂಬಾ ಬಾಳೆ ಬೆಳೆದಿರೋದ್ರಿಂದ ನೋಡ್ಬೋದು ತಂಪು ಇರತ್ತಲ್ಲ, ಮತ್ತೆ ತೋಟಕ್ಕೆ ನೀರು ಬಿಟ್ಟಿರೋದ್ರಿಂದ ಈಗಲೇ ಆಲ್ರೆಡಿ ಎಷ್ಟು ಹುಲ್ಲು ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಮಳೆಗಾಲ ಸ್ಟಾರ್ಟ್ ಆದಂಗೆ ಹುಲ್ಲು ಹಂಗೆ ಬೆಳಿತಾನೆ ಹೋಗಿರತ್ತೆ. ಸೊ ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ ನಾವು ಅಷ್ಟು ತೋಟನೂ ಕೂಡ ಕ್ಲೀನ್ ಮಾಡ್ತೀವಿ. ಅವಾಗ ಮತ್ತೆ ಮಳೆಗಾಲ ಅಷ್ಟು ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಡಿಸೆಂಬರ್ ಕೂಡ ಮತ್ತೆ ಅಷ್ಟೇ ಹುಲ್ಲು ಬರುತ್ತೆ. ಸೊ ನಾವು ನಮ್ಮನೇಲಿ ದನ ಇರೋದ್ರಿಂದ ದನಗಳಿಗೆ ನಾವು ಹುಲ್ಲನ್ನೆಲ್ಲ ತಗೊಂಡು ಹೋಗ್ತೀವಿ. ದನಗಳಿಗೆ ಹಾಕ್ಬಿಟ್ಟು ಇಲ್ಲ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಇರತ್ತಲ್ಲ, ಅಂದ್ರೆ ಫುಲ್ ಮುಳ್ಳು ಇರತ್ತಲ್ವಾ, ಅಂಥದನ್ನೆಲ್ಲ ಡೈರೆಕ್ಟ್ ಆಗಿ ಮಷೀನ್ ಇಂದ ಹೊಡೆದ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಫೈನಲಿ ಎಲ್ಲಾನ ಕಡೆನೂ ಕೂಡ ಡ್ರಿಪ್ನೆಲ್ಲ ಫೋಲ್ಡ್ ಮಾಡಿದ್ವಿ. ಯಾಕೆಂದ್ರೆ ನಾವು ಮಧ್ಯೆ ತೋಟದ ಮಧ್ಯದಿಂದ ಲೈನ್ ಹಾಕಿದ್ವಿ, ಅದು PSC ಪೈಪ್ ಇಂದ. ಆ ಕಡೆ ಈ ಕಡೆನ ಡ್ರಿಪ್ ಲೈನ್ ಅನ್ನು ಹಾಕಿದ್ವಿ ನಾವು. ಅಂದ್ರೆ ನಮ್ಗೆ ಪೈಪ್ ಲೈನ್ ಹಾಕೊಡ್ಲಿಕ್ಕೆ ಬಂದಿದ್ರಾಗಿತ್ತು ಒಬ್ರು, ಅವರೇ ಈ ತರ ಪ್ಲಾನ್ ಮಾಡಿಬಿಟ್ಟು ಪೈಪನ್ನು ತುಂಬ ಶಾರ್ಟೇಜ್ ಬೀಳುತ್ತೆ ಮತ್ತೆ ಅಷ್ಟನ್ನ ಇನ್ಕಮ್ ನಾವು ಉಳಿಸ್ಕೊಳ್ಬೋದಲ್ಲ, ಅಂದ್ರೆ ಪೈಪಿನ ಖರ್ಚು ಅಷ್ಟು ಉಳಿಯುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಸಿಸ್ಟಮೆಟಿಕ್ ಆಗಿ ಹೋಲ್ಡ್ ಮಾಡಲಿಕ್ಕೆಲ್ಲ ಚಲೋ ಆಗುತ್ತೆ, ಇಡೋಕ್ಕೆಲ್ಲ ಚಲೋ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಧ್ಯದಲ್ಲಿ ಡಿವೈಡ್ ಮಾಡಿಬಿಟ್ಟು ಅವರೇ ಬಂದು ನಮ್ಮ ಪ್ಲಾನ್ ಹೇಳ್ಕೊಟ್ಟಿದ್ರು, ಈ ತರ ಮಾಡ್ರಿ ಅಂತ ಹೇಳ್ಬಿಟ್ಟು. ಅಡಿಕೆ ಸಸಿನೂ ಕೂಡ ಅವರೇ ಬಂದು ಅಳತೆ ಮಾಡಿಬಿಟ್ಟು ಹೋಗಿದ್ರಾಗಿತ್ತು. ನಮಗೆ ಯಾವ ರೀತಿ ಎಷ್ಟು ಅಂತರದಲ್ಲಿ ನಾವು ಅಡಿಕೆ ಸಸಿನ ನೆಡ್ತೀವಿ ಅಂತ ಹೇಳಿ ಹೇಳಿದ್ರೆ ಆಯಿತು. ಅವ್ರು ಅಳತೆ ಕರೆಕ್ಟಾಗಿ ಅಳತೆ ತೆಗೆದು ಮತ್ತೆ ಕಾಲಿಗೆ ಎಷ್ಟು ಅಂತರದಲ್ಲಿ ಇರಬೇಕು, ಮತ್ತೆ ಬಣ್ಣ ಎಷ್ಟು ಇರಬೇಕು, ಮತ್ತೆ ಅಡಿಕೆ ಸಸಿಗೆ ಎಷ್ಟು ಅಂತರ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ನಮಗೆ ಅಳತೆ ಮಾಡಿ ತೆಗೆದುಬಿಟ್ಟು ಹೋಗಿದ್ರಾಗಿತ್ತು. ಅದ್ರ ನೆಕ್ಸ್ಟ್ ನಾವು ಹೊಂಡನೆಲ್ಲ ತೆಗೆದುಬಿಟ್ಟು ಕೆಲಸನ ಮಾಡಿದ್ವಿ. ನೆಕ್ಸ್ಟ್ ಡ್ರಿಪ್ ಪೈಪ್ ಲೈನ್ ಹಾಕಬೇಕಾದ್ರೂ ಕೂಡ ಅವರನ್ನೇ ಕರೆಸಿದ್ವಿ. ನಾವು ಯಾವ ರೀತಿ ಡ್ರಿಪ್ ಲೈನ್ ಹಾಕಿದ್ರೆ ನಮಗೆ ಕಡಿಮೆ ಇದರಲ್ಲಿ ನಮ್ಮ ಬಜೆಟಲ್ಲಿ ನಾವು ಪೈಪ್ ಲೈನನ್ನು ಹಾಕ್ಬೋದು ಅಂತ ಹೇಳ್ಬಿಟ್ಟು, ಈ ಥರ ಮಾಡಿದ್ರೆ ಇನ್ನು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ನಮಗೆ ಪೈಪ್ ಲೈನ್ ಕೂಡ ಹೇಳ್ಕೊಟ್ಟಿದ್ರು, ಈ ಥರ ಹಾಕ್ರಿ ಅಂತ ಹೇಳಿ. ಇಲ್ಲಿ ಬಾಳೆ ಗಿಡನ ಅಡಿಕೆ ಸಸಿ ಮೇಲೆ ಬಿದ್ದು ಅಡಿಕೆ ಸಸಿ ಹೋಗ್ಬಿಟ್ಟಿದೆ, ಅಂದರೆ ಫುಲ್ ಬಾಗ್ ಹೋಗ್ಬಿಟ್ಟು ಮುರಿದೋಗ್ಬಿಟ್ಟಿದೆ. ಅದು ಮತ್ತೆ ಬದುಕೋದಿಲ್ಲ ಅನ್ಸುತ್ತೆ, ಅಷ್ಟು ಬಾಗ್ಬಿಟ್ಟಿದೆ. ಯಾಕಂದರೆ ಕಾಂಡನೂ ಫುಲ್ ಮುರಿದೋಗ್ಬಿಟ್ಟಿದೆ. ನೋಡ್ಬೋದು ಆ ಬಾಳೆ ಹಿಂಡನ್ನೆಲ್ಲ ಫುಲ್ ಬೆಳೆದು ಜಾಗ ಇಲ್ಲದೆಯ ಅಡಿಕೆ ಸಸಿನ ತಗೊಂಡೋಗ್ಬಿಟ್ಟು ಅಡಿಕೆ ಸಸಿನ ಸಾಯಿಸಿಬಿಟ್ಟಿದೆ. ಏನು ಮಾಡೋಕ್ಕಾಗೋದಿಲ್ಲ, ಈ ಥರ ಅನಾಹುತಗಳು ಅವಾಗ ನಡೀತಾ ಇರುತ್ತೆ. ಇನ್ನು ಈ ಅಡಿಕೆ ಸಸಿನ ಹೊಸದಾಗಿ ನೆಟ್ಟಿ ಮತ್ತೆ ಅಷ್ಟು ದೊಡ್ಡ ಮಾಡ್ತನಕ ಇನ್ನು 3 ವರ್ಷ ಹೋಗಿರುತ್ತೆ. ಒಂದು ಅಡಿಕೆ ಸಸಿನ ಸತ್ತೋದ್ರೆ ಮತ್ತೆ 3 ವರ್ಷ ಕಾಯಬೇಕಾಗತ್ತೆ. ಅಂದರೆ ಯಾವುದೇ ಆಗಿರಲಿ ಅಡಿಕೆ ಸಸಿನ ಒಂದು ಸತ್ತೋಯ್ತು ಅಂದಮೇಲೆ ಮತ್ತೆ ಅಷ್ಟು ವರ್ಷ ನಾವು ವೇಟ್ ಮಾಡಲೇಬೇಕಾಗತ್ತೆ. ಒಂದು ಅಡಿಕೆ ಸಸಿ ಅಂತೀವಿ ನಾವು, ಆದರೂ ಕೂಡ ಅದನ್ನು ಮತ್ತೆ ನೆಟ್ಟಿ ಹೊಸದಾಗಿ ನೆಟ್ಟಿ ಅದನ್ನು ಬೆಳೆಸಬೇಕು ಅಂದರೆ ಮತ್ತೆ ನಾವು ಅಷ್ಟೇ ವರ್ಷ ಅದಕ್ಕೆ ಪ್ರಯತ್ನ ಪಡಬೇಕು, ಮತ್ತು ಅಷ್ಟು ಗೊಬ್ಬರ ಹಾಕಬೇಕು, ಮತ್ತು ಅಷ್ಟು ಚಾಕರಿ ಮಾಡಬೇಕು, ಮತ್ತು ಬಿಸಿಲು ತಾಗತ್ತೆ ಅದಕ್ಕೆ ಇದು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಮಾಡಬೇಕಾಗತ್ತೆ. ನೋಡಲಿಕ್ಕೆ ಒಂದು ಸಸಿ ಅಂತ ಹೇಳ್ಬಿಟ್ಟು, ಆದರೆ ಪ್ರತಿಯೊಂದು ಸಸಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಸಿಯಲ್ಲಿ ನೆರಳಾಗಲಿ ಅಂತ ಹೇಳ್ಬಿಟ್ಟು ಬಾಳೆ ಗಿಡನ ಆ ಕಡೆ ಇದೆ ಹಾಗೆ ಇಡೋದು, ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಅದನ್ನು ಹಾಗೆ ಪಲ್ಟಿ ಹೊಡೆದ್ಬಿಟ್ಟು ಅಡಿಕೆ ಸಸಿನೆಲ್ಲ ಮತ್ತೆ ಈಗ ಆಗೋದು, ಈ ಥರ ಅದು ಆಗ್ತಾನೆ ಇರುತ್ತೆ. ಯಾಕಂದರೆ ಒಂದೇ ದಿನಕ್ಕಷ್ಟು ಕೆಲಸನ ಬಂದು ಮಾಡೋಕ್ಕಾಗೋದಿಲ್ಲ. ಸೊ ಆವಾಗ ಈ ಥರದ್ದು ಒಂದೆರಡುಗಳ ಹಾನಿ ಆದಾಗ ತುಂಬ ಬೇಜಾರು ಅನ್ಸುತ್ತೆ. ಅಯ್ಯೋ ಬೇಗ ಬಂದು ಮಾಡಿದ್ರೆ ಅಡಿಕೆ ಸಸಿ ಇರ್ತಿತ್ತು ಅಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಚಿಕ್ಕದಾಗಿ ಸಸಿಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಮತ್ತು ಇದಕ್ಕೆ ಏನಾದರೂ ಹಣ್ಣು ಹೂವು ಏನಾದರೂ ಬಂದಿರೋ ಉಪಯೋಗ ಆದರೂ ಆಗ್ತಿತ್ತೇನೋ, ಆದರೆ ಇದರಿಂದ ಏನು ಉಪಯೋಗನೂ ಕೂಡ ಇಲ್ಲ. ಆದರೆ ಒಂದಾಗ್ಬೋದು, ಯಾಕಂದರೆ ತಕ್ಷಣ ಎಲ್ಲಾದರೂ ಕೆಲಸಕ್ಕೆ ಹೋದಾಗ ಗಾಯ ಏನಾದರೂ ಆಯ್ತಪ್ಪ ಕತ್ತಿಯಿಂದನೋ ಅಥವಾ ಏನಾದರೂ ಆಗಿಬಿಟ್ಟು ಗಾಯ ಆಗಿ ರಕ್ತ ಬರುತ್ತಲ್ವ, ಆವಾಗ ಇದ್ರದ್ದು ಎಲೆ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕೈಯಲ್ಲೇ ಒಂದು ಚೂಟಿ ಅಂದರೆ ಸ್ವಲ್ಪ ಸೊಪ್ಪನ್ನು ಚೂಟ್ಬಿಟ್ಟು ಗಾಯಕ್ಕೆ ಹಚ್ಕೊಂಡ್ರೆ ರಕ್ತ ಬರೋದು ಕಡಿಮೆ ಆಗುತ್ತೆ ಆದಷ್ಟು ಬೇಗ. ಅದೊಂದು ನಾವು ಕಂಡುಹಿಡ್ಕೊಂಡಿರೋದು, ಅಂದರೆ ನಾವು ಉಪಯೋಗ ಮಾಡಿರುವಂಥದ್ದು. ಹಾಗಂತ ಹೇಳ್ಬಿಟ್ಟು ಮತ್ತೆ ಏನಕ್ಕೂ ಉಪಯೋಗ ನನಗಂತೂ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿತ್ತು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಈ ಥರ ಅಡಿಕೆ ಸಸಿಗಳು ಒಂದು ಕೆಲವೊಂದು 100 ನೆಟ್ಟಿರೋದನ್ನು ಕೂಡ ಬದುಕುವುದಿಲ್ಲ. ಈ ಥರ ನಮ್ಮ ತೋಟದಲ್ಲಿ ಒಂದು 10 ಸಸಿ ಆದರೂ ಈ ಥರ ಚಿಕ್ಕದಾಗಿ ನಾವು ನೆಟ್ಟಿರೋದುಂಟು. ಆ ಸಸಿಗಳನ್ನೆಲ್ಲ ಅಂದರೆ ಕ್ಲೀನ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಾವು ಮರೆ ಮಾಡಿರ್ತೀವಲ್ಲ ಅದನ್ನೆಲ್ಲ ಮಳೆಗಾಲ ಸ್ಟಾರ್ಟ್ ಆಗಬೇಕಿದ್ರೆ ಗಾಳಿ ಬೀಸುತ್ತೆ, ಒಂದು ಸ್ವಲ್ಪ ಮಳೆ ಬಂದ್ರೂ ಕೂಡ ಅದು ಬಾಗಿ ಅದ್ರ ಮೇಲೆ ಬಿದ್ದು ಸತ್ತೋಗೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ಸರಿ ಮಾಡಿ ಇವತ್ತು ಹೋಗುವ ಅಂತಾರೆ. ಮತ್ತು ಈ ಮನೆಯಿಂದ ಹತ್ತಿರ ಇದ್ರೆ ಆದರೂ ಅವಾಗ ಬಂದು ನೋಡ್ಬೋದಾಯಿತು. ಇದು ಮನೆಯಿಂದ 3 ಕಿಲೋಮೀಟರ್ಸ್ ದೂರ ಇದೆ ಈ ತೋಟ. ನಮಗೆ ಬೇಕಾದಾಗ ಬಂದು ನೋಡ್ಲಿಕ್ಕೆ ತುಂಬ ಕಷ್ಟ ಆಗೋದ್ರಿಂದ ಒಂದು ಸ್ವಲ್ಪ ಬಂದಾಗ್ಲೇ ಎಲ್ಲನೂ ಕೂಡ ಟೈಮ್ ಆದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದಾಗ್ಲೇ ಎಲ್ಲ ಕೆಲಸನ ಎಷ್ಟು ಆಗುತ್ತೋ ಅಷ್ಟನ್ನು ನೋಡಿಬಿಟ್ಟು ಹೋಗ್ತೀವಿ. ಇನ್ನು ಕಾಂಗ್ರೆಸ್ ಮಟ್ಟಿದ ಇನ್ನೊಂದು ಮೇನ್ ಇಂಪಾರ್ಟೆಂಟು ಅಂತಂದರೆ ಒಂದು ಚಿಕ್ಕ ಬುಡ ಇದ್ರೂ ಸಾಕು ಅಲ್ಲೇ ಚಿಗುರು ಬಂದುಬಿಟ್ಟು ಮತ್ತೆ ಆ ಬುಡ ಅಂತೂ ಸಾಯೋದೇ ಇಲ್ಲ. ಆ ಬುಡ ಸಮೇತ ಕಿತ್ತರೆ ಮಾತ್ರ ಅದು ಹೋಗುತ್ತೆ, ಇಲ್ಲಾಂದ್ರೆ ಒಂದು ಚಿಕ್ಕ ಬೇರು ಇದ್ರೂ ಕೂಡ ಅದು ಮತ್ತೆ ಅಲ್ಲೇ ಹೊಸದಾಗಿ ಚಿಗುರು ಹೊಡೆದು ಬಿಟ್ಟು ಆ ಬುಡ ಅಂತೂ ಸಾಯೋದೇ ಇಲ್ಲ. ಆ ಬುಡ ಸಮೇತವಾಗಿ ಕಿತ್ತರೆ ಮಾತ್ರ ಆ ಬುಡ ಹೋಗುತ್ತೆ, ಇಲ್ಲಾಂದ್ರೆ ಒಂದು ಚಿಕ್ಕ ಬೇರು ಇದ್ರೂ ಕೂಡ ಮತ್ತೆ ಅದಕ್ಕೆ ಚಿಗುರು ಹೊಡೆಯುತ್ತೆ. ನಾವೇನಾದರೂ ಬೆಳೆದಿರೋದು ಆ ಥರದ್ದು ಏನಾದರೂ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗ ನೋಡಿ ಒಂದು ಅಡಿಕೆ ಸಸಿ ನಮ್ಮದು ಹೋಗಿದೆ, ಅದನ್ನು ಕೂಡ ಅಲ್ಲೇ ಚಿಗುರು ಬಿಡಬೇಕಿತ್ತು, ಆದರೆ ಚಿಗುರು ಬಿಡೋದಿಲ್ಲ. ಆದರೆ ಈಗ ನಮ್ಮ ಬೇಡದಿರುವಂಥದ್ದೆಲ್ಲ ಒಂದು ಚಿಕ್ಕದಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಚಿಗುರು ಬಿಡ್ತದೆ. ಮತ್ತು ಯಾವುದೇ ನೀರು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆದರೆ ನಾವು ನೆಡುವಂಥದ್ದು ಆ ದೇವರು ಒಂದು ಕೊಟ್ಟಿರೋ ಶಾಪ ಅನ್ಸುತ್ತೆ, ಏನೂ ಆಗೋದೇ ಇಲ್ಲ. ಚಾಕರಿ ಮಾಡಿದ್ರೂ ಕೂಡ ನಮಗೆ ಬೆಳೆಯೋ ಕಷ್ಟ ಆಗುತ್ತೆ. ಈ ನಮ್ಮ ತೋಟದಲ್ಲಿ ದುರ್ವೆ ಅಂತ ಇರುತ್ತಲ್ಲ, ದೇವ್ರ ಪೂಜೆಗೆಲ್ಲ ಉಪಯೋಗ ಮಾಡ್ತಾರಲ್ಲ, ಅದು ತುಂಬ ಇದೆ.
ಯಾಕಂದ್ರೆ ನಮ್ಗೆ ಏನಾದ್ರು ಬೇಕು ಅಂತ ತಕ್ಷಣ ತುಂಬಾ ಬೇಕಾಗುತ್ತೆ ಒಂದೊಂದ್ಸಲ ಕೆಲವೊಂದು ನಮ್ಮೂರ್ ದೇವಸ್ಥಾನಕ್ಕೆಲ್ಲ ಅವಾಗೆಲ್ಲ ದುರ್ಗನೆಲ್ಲ ಆರಾಮ್ಸೆ ಇಲ್ಲಿಂದ ಕೊಯ್ಕೊಂಡು ಹೋಗ್ಬೋದು. ಈ ತೋಟದಲ್ಲಿ ಅಷ್ಟೆಲ್ಲಾ ಬಾಳೆ ಗಿಡ ಇದ್ರೂನು ಕೂಡ ನಾವು ಬಾಳೆಕಾಯಿನ ಯಾವತ್ತೂ ಸೇಲು ಮಾಡಿರ್ಲಿಲ್ಲ. ಮತ್ತೆ ಹಣ್ಣು ಮಾಡಿಸ್ಕೊಂಡು ನಾವು ತಿನ್ನೋದಂತೂ ಅಪರೂಪನೇ ಆಗ್ಬಿಟ್ಟಿದೆ. ಯಾಕೆಂದ್ರೆ ಹನುಮಂತ ದೇವ್ರು ಬಂದ್ಕೊಂಡು ಅಷ್ಟು ಬಾಳೆಗೆ ಕೊನೆನ ಅಷ್ಟು ತಿನ್ಕೊಂಡು ಹೋಗ್ಬಿಡತ್ತೆ. ನಮ್ಗಂತ ಹೇಳ್ಬಿಟ್ಟು ಒಂದೊಂದ್ ಕೊನೆಗೆ ಒಂದ್ 10 ಇಡ್ತಾರೆ, ಒಂದೊಂದ್ ಕೊನೆಗೆ ಒಂದೊಂದ್ ಕಡೆ ಅಷ್ಟು ತಿನ್ಕೊಂಡು ಹೋಗುತ್ತೆ, ಒಂದೊಂದ್ ಕೊನೆಗೆ 2, 3 ಈ ತರ ಲೆಕ್ಕ ಬೆರಳೆಣಿಕೆ ಲೆಕ್ಕದಲ್ಲಿ ಇಟ್ಟಿರ್ತಾರೆ. ಅದನ್ನ ನಮ್ ಬೇಕಿದ್ರೆ ಕಡ್ಕೊಂಡು ಹೋಗ್ತೀವಿ. ಇಲ್ಲ ಅಂತಂದ್ರೆ ಅಲ್ಲೇನೆ ಮತ್ತೆ ಇಟ್ರು ಅವತ್ತು ಮತ್ತೊಂದ್ ದಿನ ಬಂದ್ಕೊಂಡು ಅದು ತಿನ್ಕೊಂಡು ಹೋಗುತ್ತೆ. ನಾವು ಯಾವುದೇ ರೀತಿಯಾದಂತಹ ದೇವರಿಗೆ ಏನು ಮಾಡಲ್ಲ. ದೇವ್ರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗ್ರಿ ಅಂತ ಬಿಟ್ಟು ಬಿಟ್ಟಿದ್ದೀವಿ. ಯಾವ್ದು ಚೀಲ ಹಾಕಿದ್ರುನು ಕೂಡ ಅದನ್ನ ಹೊರ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಚೀಲಾನು ಹಾಕ್ತಿಲ್ಲ ಏನೂ ಇಲ್ಲ. ಅದು ನಮ್ಮ ಹತ್ರ ಅಷ್ಟೆಲ್ಲ ಚಾಕರಿ ಮಾಡಿಬಿಟ್ಟು ಅದನ್ನ ನೋಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ಜಸ್ಟ್ ಅಡಿಕೆ ಸಸಿಗೆ ನೆರಳಾದ್ರೆ ಸಾಕು ನಮ್ಗೆ ಅಂತ ಹೇಳ್ಬಿಟ್ಟು ಹಾಗೆ ಇದ್ವಿ. ಅದಕ್ಕೆ ಬೇಕಾದಾಗೆಲ್ಲ ದೇವ್ರು ಬಂದ್ಕೊಂಡು ತಿನ್ಕೊಂಡು ಹೋಗಿ ಆರಾಮ್ಸೆ ಇರತ್ತೆ. ಅದ್ರ ಹೊಟ್ಟೆ ತುಂಬತ್ತಲ್ಲ ಅದೇ ಖುಷಿ ನಮ್ಗೆ. ಬೇಸಿಗೆಲ್ಲ ಬಂತು ಅಂತಂದ್ರೆ ಹಸಿ ಹುಲ್ಲನ್ ಸಿಗೋದಂತೂ ತುಂಬಾ ಕಡಿಮೆನೇ ಆಗ್ಬಿಡತ್ತೆ. ನಮ್ಮನೇಲಂತೂ ಮನೇಲೂ ಕೂಡನು ಹಸಿ ಹುಲ್ಲು ಅಷ್ಟೊಂದು ಇಲ್ಲ. ಎಲ್ಲಾದ್ರೂ ಇಲ್ಲಿ ತೋಟಕ್ಕೆ ಬಂದಾಗ ಮಾತ್ರ ನಾವು ಹಸಿ ಹುಲ್ಲು ತಕೊಂಡು ಹೋಗೋದು. ಇಲ್ಲ ಅಂತಂದ್ರೆ ಎಲ್ಲೂ ಕೂಡ ಹಸಿ ಹುಲ್ಲು ಅಷ್ಟೊಂದು ಸಿಗುದಿಲ್ಲ. ಅದಕ್ಕಾಗಿ ಬಂದಾಗಲೇ ಟೈಮ್ ಆಗಿದ್ರೂ ಕೂಡ ಸ್ವಲ್ಪ ಹಸಿ ಹುಲ್ಲು ಕಡ್ಕೊಂಡು ಹೋಗಿ ನಮ್ಮ ಕೊಟ್ಟಿಗೆಯಲ್ಲಿರುವಂಥ ಚಿಕ್ಕ ಚಿಕ್ಕ ಕರಗಳಿದ್ದಾವೆ ತುಂಬಾ, ಅವುಗಳಿಗೆ ಹಾಕುವ ಅಂತ ಹೇಳಿ ಸ್ವಲ್ಪ ಕಡಿತಾ ಇದ್ದೀನಿ. ಇಲ್ಲಿ ಮಳೆ ಬಂತು ಅಂದ್ಮೇಲೆ ಕಾಲುವೆಗಳಿಂದ ಫುಲ್ ನೀರು ಹೋದ್ರೆ ಈ ಹುಲ್ಲೆಲ್ಲ ಫುಲ್ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ಕಡಿತಾ ಇದ್ದೀವಿ. ಹುಲ್ಲನ್ನೆಲ್ಲ ಸ್ವಲ್ಪ ಕಡ್ದ್ಬಿಟ್ಟು ಬಾಳೆಕೊನೆನೂ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹುಲ್ಲನ್ನ ಚೀಲ ಫುಲ್ಲಾಗಿ ಕಡ್ದಿಲ್ಲ ನಾವು. ಯಾಕಂದ್ರೆ ಬಾಳೆಕೊನೆನೂ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಗಾಡಿ ಮೇಲೆ ತಗೊಂಡು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಚೀಲದಲ್ಲಿ ಕರೆಕ್ಟಾಗಿ ತುಂಬಿಸ್ಬಿಟ್ಟು ತಗೊಂಡು ಹೋಗುವ ಅಂತ ಹೇಳಿ ಬಾಳೆಕೊನೆ ಕರೆಕ್ಟಾಗಿ ಚೀಲದಲ್ಲಿ ಕೂರುದಿಲ್ಲ. ಯಾಕಂದ್ರೆ ಅದು ಕರೆಕ್ಟಾಗಿ ಇರುವುದಿಲ್ಲ. ಅದಕ್ಕಾಗಿ ಕೆಳಗಡೆ ಹುಲ್ಲು ಹಾಕ್ಬಿಟ್ಟು ಅದ್ರ ಮೇಲ್ಗಡೆಯಿಂದ ಬಾಳೆಕೊನೆ ಹಾಕ್ಬಿಟ್ಟು ಚೀಲನ ಕಟ್ತಾ ಇದ್ದೀನಿ. ಬಿಸಿಲಿಂದ ಫುಲ್ ಶೆಕೆನೋ ಶೆಕೆ. ಯಾವಾಗ ಮನೆಗೆ ಹೋಗ್ತೀವಿ ಮತ್ತೆ ಟೈಮು ತುಂಬ ಆಗ್ಬಿಟ್ಟಿದೆ. ಯಾಕಂದ್ರೆ ಆಲ್ಮೋಸ್ಟ್ 1:15 ಆಗಿದೆ ಅನ್ಸುತ್ತೆ ಮಧ್ಯಾಹ್ನ ಟೈಮು. ಸೊ ಫುಲ್ ಶೆಕೆನೂ ಆಗ್ಬಿಟ್ಟಿದೆ. ಸೊ ಇವಾಗೆಲ್ಲ ಕೈ ಕಾಲೆಲ್ಲ ಮುಖ ತೊಳ್ಕೊಂಡು ಮನೆಗೆ ಹೋದ್ರೆ ಸಾಕಾಗಿದೆ. ಬಾವಿಯಲ್ಲಿ ನೋಡ್ರೆ ಕಣಕ್ಲೆ ನೀರು ಆದರೂ ಕೂಡ ಡ್ರಿಪ್ಪನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಫುಲ್ ಕೈಯೋ ಎಲ್ಲ ಕೂಡ ರಾಡಿ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಕೈ ಕಾಲೆಲ್ಲ ತೊಳ್ಕೊಂಡು ಹೋಗುವ ಅಂತ ಹೇಳ್ಬಿಟ್ಟು ಮೋಟರ್ ಸ್ಟಾರ್ಟ್ ಮಾಡಿ ಕೈ ಕಾಲನ್ನೆಲ್ಲ ತೊಳ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ಮನೆ ಕಡೆ ಹೋಗುವ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಮ್ಮ ಮನೆ 3 ಕಿಲೋಮೀಟರ್ಸ್ ದೂರ ಇರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೀರೆಲ್ಲ ಕುಡಿದ್ಬಿಟ್ಟು ಅದು ನೀರು ಕುಡಿಯೋಕ್ಕಂತೂ ಇದು ಗಣಕಲಿ ನೀರಾಗಿರೋ ಕುಡಿಯೋಕ್ಕಾಗ್ತಾ ಇಲ್ಲ. ಈ ಗಣಕಲಿ ನೀರಿಂದನೇ ಕೈ ಕಾಲೆಲ್ಲ ತೊಳ್ಕೊಂಡ್ಬಿಟ್ಟು ಮನೆಗೆ ಹೋಗುವ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ. ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತ ಯಾರಾದರೂ ಕೇಳ್ಬೋದು, ಯಾಕೆ ಬೇಕಿತ್ತು ಅಂತ ಹೇಳ್ಬಿಟ್ಟು. ಅದ್ರ ಒಂಥರ ಖುಷಿ ಅನ್ಸುತ್ತೆ. ಪ್ರಕೃತಿ ಮಧ್ಯದಲ್ಲಿ ಕೆಲಸ ಮಾಡೋದಂದ್ರೆ ಒಂಥರ ಖುಷಿ. ತಂಪಾದ ಗಾಳಿನೂ ಬೀಸುತ್ತೆ, ಸೆಕೆನೂ ಆಗುತ್ತೆ. ಆದರೂ ಕೂಡ ನಾವು ನೆಮ್ಮದಿಯಿಂದ ಕೆಲಸ ಮಾಡ್ಬೋದು. ಯಾವುದೇ ರೀತಿಯಾದ ರಿಸ್ಕ್ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟೊತ್ತು ಕೆಲಸ ಮಾಡಿದ್ರೆ ಆಯ್ತು. ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವೋ ಅಷ್ಟು ನಮ್ಮ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ನನಗಂತೂ ಈ ಥರ ಕೆಲಸ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಪ್ರಕೃತಿ ಮಧ್ಯದಲ್ಲಿ ನಮ್ಗೆ ಬೇಕಾದಷ್ಟು ಆರಾಮ್ಸೆ ಆಗಿ ನಾವು ಕೆಲಸನ ಮಾಡ್ಬೋದು. ಇನ್ನೊಬ್ರು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರಬೇಕು ಅನ್ನೋದು ಏನೂ ಇಲ್ಲ. ಸೊ ನನಗಂತೂ ಖುಷಿ ಇದೆ ಈ ಥರ ಕೆಲಸ ಮಾಡಿ. ನಾನು ಆರಾಮ್ಸೆ ಆಗಿ ಖುಷಿಯಾಗಿ ನಾನು ಈ ಥರ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.